ನಮಸ್ಕಾರ. ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ನಡೆದಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರು ನಡೀತಾ ಇರೋ ಉತ್ಖನನ ಕಾರ್ಯ ಮುಂದುವರೆದಿದೆ. ಇತ್ತೀಚೆಗೆ ಒಂದು ಶಿವಲಿಂಗ ಪತ್ತೆ ಆಗಿತ್ತು. ಅದಾದ್ಮೇಲೆ ಹಿತ್ತಾಳೆ ಗಂಟೆ ಪತ್ತೆ ಆಗಿದೆ. ಇದು ಪ್ರಾಚೀನ ಕಾಲದ ಹಿತ್ತಾಳೆ ಗಂಟೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಲಕ್ಕುಂಡಿ ರಹಸ್ಯಗಳನ್ನು ಒದ್ದು ನಿಂತಂತೆ ಕಾಣ್ತಾ ಇದೆ. ಲಕ್ಕುಂಡಿಯಲ್ಲಿ ನಡೀತಾ ಇರೋ ಉತ್ಖನನದ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರು ಉತ್ಖನನ ಕಾರ್ಯ ನಡೆದಿದೆ. ರಾಜ್ಯ ಪುರಾತತ್ವ ಇಲಾಖೆ ಹಾಗೂ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ಕಾರ್ಯ ನಡೀತಾ ಇದೆ. ಸತತವಾಗಿ 4ನೇ ದಿನವಾಗಿರೋದ್ರಿಂದ ಕೆಲವು ಅವಶೇಷಗಳು ಪತ್ತೆಯಾಗಿದ್ದಾವೆ. ಈ ತನಕ ನಡೆದ ಉತ್ಖನನ ಕಾರ್ಯದಲ್ಲಿ ಶಿವಲಿಂಗ ಆಕಾರದ ಐತಿಹಾಸಿಕ ಕಲ್ಲು ಸಿಕ್ಕಿದೆ. ಕೆಲವು ಮಡಿಕೆ ಚೂರುಗಳು ಪತ್ತೆಯಾಗಿದ್ದಾವೆ. ಲೋಹದ ಚಿಕ್ಕ ಶಿವಲಿಂಗ ಸಿಕ್ಕಿದೆ. ಕಲ್ಲಿನಲ್ಲಿ ಹೆಡೆ ಎತ್ತಿದ ನಾಗರಹಾವಿನ ಚಿತ್ರ ಇರೋ ಕಲ್ಲು ಸಿಕ್ಕಿದೆ. ಹಲವಾರು ರೀತಿಯ ಕಲ್ಲಿನ ಅವಶೇಷಗಳು ಸಿಕ್ಕಿದ್ದಾವೆ. ಒಂದು ಹಿತ್ತಾಳೆ ಗಂಟೆ ಕೂಡ ಸಿಕ್ಕಿದೆ. ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸುಮಾರು 3 ಅಡಿ ಆಳಕ್ಕಿಂತ ಹೆಚ್ಚು ಮಣ್ಣನ್ನು ಕಾರ್ಮಿಕರು ಈಗಾಗಲೇ ಅಗೆದಿದ್ದಾರೆ. ಇನ್ನು ಸುಮಾರು 7-8 ಅಡಿ ಆಳ ಅಗೆದ್ರೆ ಏನಾದರೂ ಅವಶೇಷಗಳು ಚಿನ್ನದ ನಿಧಿ ಸಿಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಇದೇ ಹೊತ್ತಲ್ಲಿ ಕಾಳಿಂಗ ಸರ್ಪ ಪ್ರತ್ಯಕ್ಷ ಆಗಿದ್ದರಿಂದ ಸ್ಥಳೀಯರು ಮತ್ತು ಕಾರ್ಮಿಕರು ಆತಂಕಗೊಂಡಿದ್ದಾರೆ. ಈ ನಡುವೆ ವೇತನದ ಸಲುವಾಗಿ ಕಾರ್ಮಿಕರು ಪ್ರೊಟೆಸ್ಟ್ ಮಾಡಿದ ಇನ್ಸಿಡೆಂಟ್ ಕೂಡ ನಡೆದಿದೆ. ಸದ್ಯ ಈ ಉತ್ಖನನ ಕಾರ್ಮಿಕರಿಗೆ ದಿನಕ್ಕೆ 374 ರೂಪಾಯಿ ವೇತನ ಕೊಡಲಾಗ್ತಾ ಇದೆ. ಇದು ನರೇಗಾ ಯೋಜನೆಗಿಂತಲೂ ಕಡಿಮೆ ಇದೆ ಅಂತ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೇವಲ 4 ಗಂಟೆ ಕೆಲಸ ಮಾಡಿದರೆ 374 ರೂಪಾಯಿ ಸಿಗ್ತಾ ಇತ್ತು. ಆದರೆ ಇಲ್ಲಿ ಬಿಸಿಲಲ್ಲಿ 10 ಗಂಟೆಗಳ ಕಾಲ ದುಡಿದ್ರೂ ಅಷ್ಟೇ ಹಣ ಕೊಡ್ತಾ ಇದ್ದಾರೆ. ಇದು ಅನ್ಯಾಯ ಅಂತ ಕಾರ್ಮಿಕರು ಅಳಲು ತೊಡ್ಕೊಂಡಿದ್ದಾರೆ. ಬೇರೆ ಕಡೆ ಕೂಲಿ ಅಥವಾ ಗಾರೆ ಕೆಲಸಕ್ಕೆ ಹೋದರೆ ಮಹಿಳೆಯರಿಗೆ ಒಂದು ದಿನಕ್ಕೆ 500 ರೂಪಾಯಿಂದ 600 ರೂಪಾಯಿ ಸಿಗುತ್ತೆ. ಆದ್ರಿಂದ ತಮಗೂ ಮಿನಿಮಮ್ 600 ರೂಪಾಯಿ ವೇತನ ಕೊಡಬೇಕು ಅಂತ ಕಾರ್ಮಿಕರು ಪಟ್ಟು ಹಿಡಿದಿದ್ರು. ಕೊಡಬೇಕಪ್ಪ, ಅದರಲ್ಲೇನಿದೆ. ದಿನಕ್ಕೆ 10 ಅವರ್ ಕೆಲಸ ಮಾಡಿಸ್ಕೊಂಡು 600 ರೂಪಾಯಿ ಕೊಡಲಿಲ್ಲ ಅಂದರೆ ಹೇಗೆ? ದುಡಿಯುವವರ ಶ್ರಮಕ್ಕೆ ಬೆಲೆ ಇಲ್ದಂಗೆ ಆಗುತ್ತೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 4 ಅವರ್ಗೆನೆ 374 ರೂಪಾಯಿ ಕೊಡ್ತಾರಂದರೆ ಇಲ್ಲಿ 10 ತಾಸು ದುಡಿಯೋರಿಗೆ 600 ರೂಪಾಯಿ ಕೊಡೋದ್ರಲ್ಲಿ ತಪ್ಪೇನಿದೆ? ಇದರ ಬಗ್ಗೆ ಆಡಳಿತ ವ್ಯವಸ್ಥೆ ಯೋಚನೆ ಮಾಡಲಿ. ನಮಸ್ಕಾರ.